ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿ ಪ್ರತಿ ವರ್ಷವೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದತ್ತ ಜಯಂತಿ ಉತ್ಸವವನ್ನು ನಾಡ ಉತ್ಸವವನ್ನಾಗಿ ಆಚರಿಸುತ್ತಾ ಬಂದಿದ್ದು, ಈ ಬಾರಿಯ ದತ್ತಮಾಲೆ ಹಾಗೂ ದತ್ತ ಜಯಂತಿಯನ್ನು ದಿನಾಂಕ 6-12-2024ರಿಂದ 14-12-2024ರವರೆಗೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಹೈಕೋರ್ಟ್ ನಿರ್ದೇಶನದಂತೆ ದತ್ತಪೀಠದಲ್ಲಿ ದತ್ತ ಜಯಂತಿಯನ್ನು ನಡೆಸ್ತಾ ಇದ್ದೀವಿ. ನಾವು ತುಂಬ ವರ್ಷಗಳಿಂದ 4-5 ದಶಕಗಳಿಂದ ದತ್ತ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷದ ದತ್ತ ಜಯಂತಿ 12, 13, 14 12ನೇ ತಾರೀಕು ಅನಸೂಯ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಗೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜಿವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ವಾಪಸ್ ತೆರಳುತ್ತಾರೆ. ಹಾಗೆ 13ನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ, ಅಲ್ಲಿಗೆ ಇವು ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಹಾಗೂ 14ನೇ ತಾರೀಕು ದತ್ತಪೀಠದಲ್ಲಿ ದತ್ತ ಹೋಮ ಹವನಗಳ ಜೊತೆಯಲ್ಲಿ ದತ್ತ ಜಯಂತಿಯನ್ನು ಅತ್ಯಂತ ಸಾಂಗವಾಗಿ ಮಾಡಲಿದ್ದೇವೆ. ಇದಕ್ಕೆ ನಮಗೆ ಎಲ್ಲ ಮಾಧ್ಯಮ ಮೂಲಕ ನಾನು ಹಿಂದೂ ಸಮಾಜಕ್ಕೆ ಮನವಿ ಮಾಡಿಕೊಳ್ತೇನೆ, ನೀವೆಲ್ಲ ಸಹಕಾರದಿಂದ ಈ ವರ್ಷದ ದತ್ತ ಜಯಂತಿಯನ್ನು ಯಶಸ್ವಿಗೊಳಿಸೋಣ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ದತ್ತ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ಸಂಘಟನೆಯು ತೀರ್ಮಾನಿಸಿದ್ದು, ಸಾಧು ಸಂತರು, ಮಾತೆಯರು, ದತ್ತ ಮಾಲಾಧಾರಿಗಳು ಮತ್ತು ದತ್ತ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹಾಗೆ ನಾಳೆ ಬೆಳಗ್ಗೆ ಪ್ರತಿ ತಿಂಗಳು ಹುಣ್ಣಿಮೆ ಪೂಜೆ ವಿಶೇಷವಾಗಿ ನಡೆಯುತ್ತೆ. ದತ್ತಪೀಠದಲ್ಲಿ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಹುಣ್ಣಿಮೆ ಪೂಜೆಗೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಾಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿಶ್ಚಯ ಮಾಡಿದೆ, ಮುಂದಿನ ದತ್ತ ಜಯಂತಿ ಸಮಯಕ್ಕೆ ದತ್ತ ಜಯಂತಿಯನ್ನು ಪ್ರಚಾರಗೊಳಿಸಲಿಕ್ಕೋಸ್ಕರ, ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ ಮುಂದಿನ ತಿಂಗಳು ದತ್ತ ಜಯಂತಿ ಇದೆ ಅನ್ನೋದಕ್ಕೋಸ್ಕರ ಕತ್ರಿ ಮಾರಮ್ಮ ದೇವಸ್ಥಾನದಿಂದ MG ರಸ್ತೆ, IG ರಸ್ತೆ ಮೂಲಕ ದತ್ತಪೀಠಕ್ಕೆ ಬೈಕ್ ಜಾಥಾ ತೆರಳುತ್ತಾ ಇದ್ದೇವೆ. ಅದಕ್ಕೋಸ್ಕರ ಹಿಂದೂ ಸಮಾಜ ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಪ್ರವಾಸಿ ತಾಣ ಅಲ್ಲ, ಇದು ತೀರ್ಥಕ್ಷೇತ್ರ. ಇವತ್ತು ಆ ತೀರ್ಥಕ್ಷೇತ್ರವನ್ನು ನಾವು ಪರಿಸರ ಮಾಲಿನ್ಯದಿಂದ ಮುಕ್ತಗೊಳಿಸಬೇಕು ಅಂತ ಈಗ ಅಲ್ಲಿ ದತ್ತಪೀಠದಲ್ಲಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನ ನಿಷೇಧಿಸಿದ್ದಾರೆ. ಆದರೂ ಕೂಡ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೋರಾಟ ಇದೆ. ಅದು ಅತ್ಯಂತ ಪರಮ ಪವಿತ್ರ ಶ್ರದ್ಧಾ ಕೇಂದ್ರ ಆಗಬೇಕು. ಹಿಂದೂಗಳೆಲ್ಲರೂ ನಮ್ಮ ಈ ಒಂದು ಕೇಂದ್ರವನ್ನು ಉಳಿಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ದತ್ತಪೀಠಕ್ಕೆ ಬಂದು ಹೋಗುವಂತಹ ಒಂದು ವ್ಯವಸ್ಥೆ ಕೂಡ ನಡೀತಾ ಇದೆ. ಹೀಗೆ ಈ ಒಂದು ದತ್ತಪೀಠವನ್ನ ದತ್ತಾತ್ರೇಯರಂದ್ರೆ ಎಲ್ಲರಿಗೂ ತ್ರಿಮೂರ್ತಿಗಳ ಅವತಾರ. ಆ ದತ್ತಾತ್ರೇಯ ಭಕ್ತರು ಭಾರತದಾದ್ಯಂತ ಇದ್ದಾರೆ. ಅವರೆಲ್ಲರಿಗೂ ಬಂದು ಹೋಗ್ಬೇಕು ಅನ್ನೋಂಗಿದ್ರೆ ವ್ಯವಸ್ಥೆಗಳು ಸರಿ ಹೋಗ್ಬೇಕು, ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ವಿಶ್ವ ಹಿಂದೂ ಪರಿಷತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ತಮ್ಮ ಮಾಧ್ಯಮಗಳ ಮೂಲಕ ಮತ್ತು ಸುದ್ದಿ ಮಾಧ್ಯಮಗಳ ಮೂಲಕ ಇದಕ್ಕೆ ಪ್ರಚಾರವನ್ನ ಕೊಟ್ಟು ನಾವು ಏನು ಮಾಡ್ತೀವಿ ಅಂತ ನೇರ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಶಶಾಂಕ್, ಮಹೇಂದ್ರ, ಪ್ರಭಂಜನ್, ಯೋಗೀಶ್ ರಾಜ್ ಅರಸ್, ಶ್ರೀಕಾಂತ್ ಪೈ, ಶಿವಣ್ಣ, ಶ್ಯಾಮ್, ಪ್ರದೀಪ್, ಮಹಿಪಾಲ್, ಕೃಷ್ಣ ಉಪಸ್ಥಿತರಿದ್ದರು.